ನಾವು ಇಂದಿನ ತರಗತಿಯಲ್ಲಿ ರಿಗ್ರೆಷನ್ ಬಗ್ಗೆ ತಿಳಿದುಕೊಳ್ಳೋಣ. ಕೋರಿಲೇಷನ್ ಮತ್ತು ರಿಗ್ರೆಷನ್ ಒಂದೇ ಚಾಪ್ಟರ್ ನಲ್ಲಿ ಬರತಕ್ಕಂತ ಎರಡು ಕಾನ್ಸೆಪ್ಟ್ಗಳು. ಫಸ್ಟ್ ಆಫ್ ಆಲ್, ರಿಗ್ರೆಷನ್ ಅಂದ್ರೆ ಏನಪ್ಪಾ ಅಂದ್ರೆ ಎಸ್ಟಿಮೇಷನ್ ಆಫ್ ಅನ್ನೋನ್ ವ್ಯಾಲ್ಯೂಸ್ ಫ್ರಮ್ ದ ನೋನ್ ವ್ಯಾಲ್ಯೂಸ್. ಇದರ ಅರ್ಥ ಗೊತ್ತಿರಲಾರದ ಬೆಲೆಯನ್ನ ಗೊತ್ತಿದ್ದ ಬೆಲೆ ಅಂತ ಕಂಡುಹಿಡಿಯೋದು. ಇಲ್ಲಿ ರಿಗ್ರೆಷನ್ ಇಕ್ವೇಶನ್ ಒಳಗ ಎರಡು ಟೈಪ್ ಅದಾವ. ಯಾವ ಎಕ್ಸ್ ಆನ್ ವೈ ಆಸ್ ವೆಲ್ ಆಸ್ ವೈ ಆನ್ ಎಕ್ಸ್. ಇಲ್ಲಿ ಫಸ್ಟ್ ಆಫ್ ಆಲ್, meaning regression is the theory of estimation of unknown value of a variable with the help of a known variable. ಅಂದ್ರೆ ಗೊತ್ತಿರಲಾರದ ಬೆಲೆಯನ್ನ ಗೊತ್ತಿದ್ದ ಬೆಲೆಯಿಂದ ಕಂಡುಹಿಡಿಯೋದು. ಇಲ್ಲಿ ಫಾರ್ಮುಲಾ ಎರಡು ಟೈಪ್ಸ್ ಆಫ್ ಇಕ್ವೇಶನ್. ಫಸ್ಟ್ ಒನ್ ಇಸ್ ವಾಟ್ ರೀ, ಎಕ್ಸ್ ಆನ್ ವೈ. ಸೆಕೆಂಡ್ ಒನ್ ಇಸ್ ವಾಟ್, ವೈ ಆನ್ ಎಕ್ಸ್. ಸೂತ್ರ ನೋಡಿ. ಫಸ್ಟ್ ಎಕ್ಸ್ ಆನ್ ವೈ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ಸ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಇಲ್ಲಿ ಬಿ ಎಕ್ಸ್ ವೈ ಹೆಂಗ್ ಕಂಡು ಹಿಡ್ಕೊಳ್ಳೋದಂದ್ರೆ ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ. ಒಂದು ನಮ್ಗೆ ಇದ್ರ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಇಲ್ಲಿಕಂದ್ರೆ ಇದ್ರ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಈ ಟೈಪ್ ವ್ಯಾಲ್ಯೂ ಕೊಟ್ಟಾಗ ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ವೈ ಇದ್ರಾಗ ಹಾಕೋದು. ಅಥವಾ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್, ಎನ್ ಇಂಟು ಸಮೇಷನ್ ಎಕ್ಸ್ ವೈ ಮೈನಸ್ ಸಮೇಷನ್ ಎಕ್ಸ್ ಇಂಟು ಸಮೇಷನ್ ವೈ ಹೋಲ್ ಡಿವೈಡೆಡ್ ಬೈ ಎನ್ ಇಂಟು ಸಮೇಷನ್ ವೈ ಸ್ಕ್ವೇರ್ ಮೈನಸ್ ಸಮೇಷನ್ ವೈ ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಇದು ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ನ್ಯೂಮರೇಟರ್ ಮತ್ತು ಇದ್ರ ನ್ಯೂಮರೇಟರ್ ಸೇಮ್ ರೀ, ಬಟ್ ಡಿನಾಮಿನೇಟರ್ ಅಷ್ಟೇ ಚೇಂಜ್ ಆಕೈತಿ. ಸಿಗ್ಮಾ ಎಕ್ಸ್ ಇದು ನ್ಯೂಮರೇಟರ್ ಸೇಮ್, ಸಿಗ್ಮಾ ವೈ ಡಿವೈಡೆಡ್ ಬೈ ಏನೈತ್ರಿ, ಇದು ವೈ ಐತಿ. ಅಂದ್ರೆ ನಾವು ಎದ್ರ ಬಗ್ಗೆ ಬರೀಬೇಕು, ವೈ ಬಗ್ಗೆ ಬರೀಬೇಕು. ಸಿಮಿಲರ್ಲಿ ವೈ ಆನ್ ಎಕ್ಸ್ ನೋಡ್ರಿ, ವೈ ಆನ್ ಎಕ್ಸ್ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್. ಇಲ್ಲಿ ಎಕ್ಸ್ ಆನ್ ವೈ ಇದ್ದಾಗ ಬಿ ಎಕ್ಸ್ ವೈ ಐತಿ, ವೈ ಆನ್ ಎಕ್ಸ್ ಇದ್ದಾಗ ಬಿ ವೈ ಎಕ್ಸ್ ಐತಿ. ಸೊ y minus y bar is equal to byx into x minus x bar. ಇಲ್ಲಿ byx ಹೆಂಗ್ ಕಂಡುಹಿಡ್ಕೊಳ್ಳೋದಂದ್ರೆ is equal to r into sigma y divided by sigma x into is equal to n into summation xy minus summation x into summation y whole divided by n into summation x square minus summation x whole square. ಎರಡು x on y or y on x numerator is same, both the numerators are same. ಬರೀ ಏನ್ ಚೇಂಜ್ ಐತ್ರಿ, ಡಿನಾಮಿನೇಟರ್ ಚೇಂಜ್ ಐತಿ. ಇಲ್ಲಿ ಡಿನಾಮಿನೇಟರ್ y ಇದ್ದಾಗ y ಫಾರ್ಮ್ ನೇ ಬರ್ತೈತಿ, x ಇದ್ದಾಗ x ಫಾರ್ಮ್ ನೇ ಬರ್ತೈತಿ. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ r is equals to plus or minus byx into bxy. ಈಗ ನಾವು ಇದರ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಪ್ರಶ್ನೆ, ಎಸ್ಟಿಮೇಟ್ ಅಥವಾ ಕ್ಯಾಲ್ಕುಲೇಟ್ ಎಕ್ಸ್ ಆನ್ ವೈ ಫ್ರಮ್ ದ ಫಾಲೋಯಿಂಗ್ ಡಾಟಾ. ಓಕೆ, ಇಲ್ಲಿ ಮೀನ್ ಕೊಟ್ಟಾರ, ಸ್ಟ್ಯಾಂಡರ್ಡೇಶನ್ ಕೊಟ್ಟಾರ. ಓಕೆ, ಮೀನ್ ಹೆಂಗ್ ತೊಗೊಂತೀನಿ ನಾನು, ಎಕ್ಸ್ ಬಾರ್ ಅಂತ ತೊಗೊಂತೀನಿ. ಸ್ಟ್ಯಾಂಡರ್ಡೇಶನ್ ಹೆಂಗ್ ತೊಗೊಂತೀನಿ, ಸಿಗ್ಮಾ ಅಂತ ತೊಗೊಂತೀನಿ. ಸಮ್ ಟೈಮ್ಸ್ ವೇರಿಯನ್ಸ್ ಅಂತ ಕೊಡ್ತಾರೆ. ವೇರಿಯನ್ಸ್ ಅಂತ ಕೊಟ್ರಂದ್ರೆ ಯಾವ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ ಅದ್ರದ್ದು ನೀವು ರೂಟ್ ತೆಗಿಬೇಕು. ನಮಗೆ ಇನ್ನೊಂದು ಏನ್ ಕೊಟ್ಟಾರ ಅವರು, ಆರ್. ಆರ್ ಅಂದ್ರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್, ದಟ್ ಈಸ್ 0.8. ಅದನ್ನ ಮೈನಸ್ 4 ಕೊಡ್ತಾರೆ. ಇನ್ನೂ ಒಂದು ಪ್ರಶ್ನೆ ಕೇಳೋರು, ಎಸ್ಟಿಮೇಟ್ ಎಕ್ಸ್ ವೆನ್ y is equal to 20 ಒಂದು ಬೆಲೆ ಕೊಟ್ಟಿರ್ತಾರೆ. ಎಸ್ಟಿಮೇಟ್ ಎಕ್ಸ್ ಅಂದಾಗ ಎಕ್ಸ್ ಆನ್ ವೈ ಇರ್ತೈತಿ, ಎಸ್ಟಿಮೇಟ್ ವೈ ಅಂದಾಗ ವೈ ಆನ್ ಎಕ್ಸ್ ಇರ್ತೈತಿ. ಓಕೆ, ನಾವು ಇಲ್ಲಿ ಫಸ್ಟ್ ಗಿವನ್ ಡಾಟಾ ಬರ್ಕೋಬೇಕು. ಏನಪ್ಪ, ಮೀನ್ ಎಕ್ಸ್ ಬಾರ್ ಎಷ್ಟೈತ್ರಿ, 25 ಐತಿ. ಅದೇ ರೀತಿ ಮೀನ್ ವೈ ಬಾರ್ ಇದ್ರದ್ದು ಎಷ್ಟೈತ್ರಿ, 30 ಐತಿ. ನೆಕ್ಸ್ಟ್ ಸಿಗ್ಮಾ ಇದು ಎಕ್ಸ್ ಎಷ್ಟೈತ್ರಿ, 5. ಸಿಗ್ಮಾ ವೈ ಈಸ್ ಈಕ್ವಲ್ ಟು 4. ಅದೇ ರೀತಿ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಈಸ್ ಈಕ್ವಲ್ ಟು ಪ್ಲಸ್ 0.8. ಓಕೆ, ನಮಗಿಲ್ಲೇ ಏನ್ ಮಾಡ್ಯಾರ ಅವರು, ಇಕ್ವೇಶನ್ ಎಕ್ಸ್ ಆನ್ ವೈ ಕಂಡಿಡಿ ಅಂತ ಹೇಳ. ಸೂತ್ರ ಏನ್ರಿ ಸೊಲ್ಯೂಷನ್ ಮಾಡಕ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಬಿ ಎಕ್ಸ್ ಆನ್ ವೈ ಎಕ್ಸ್ ವೈ, ಓಕೆ, ಇಂಟು ವೈ ಮೈನಸ್ ವೈ ಬಾರ್. ನೀವು ಯಾವ ರೀತಿ ನೆನ್ಪಿಟ್ಕೊಂಡ್ರೆ ಎಕ್ಸ್ ಆನ್ ವೈ, ಇಲ್ಲಿ ಎಕ್ಸ್ ಅಂದ್ರೆ ಏನು, ಎಕ್ಸ್ ಮೈನಸ್ ಎಕ್ಸ್ ಬಾರ್, ಆನ್ ಎಕ್ಸ್ ಆನ್ ವೈ ಎಕ್ಸ್ ವೈ. ಅದೇ ವೈ ಆನ್ ಎಕ್ಸ್ ಇದ್ರೆ ವೈ ಎಕ್ಸ್ ಬಿ ವೈ ಎಕ್ಸ್ ಹಾಕಿ ಇಂಟು ವೈ ಮೈನಸ್ ವೈ ಬಾರ್. ಎಕ್ಸ್ ನಮಗ ಗೊತ್ತಿಲ್ಲ, ಮೈನಸ್ ಎಕ್ಸ್ ಬಾರ್ ಅಂದ್ರೆ ಎಷ್ಟೈತ್ರಿ, 25 ಈಸ್ ಈಕ್ವಲ್ ಟು, ಓಕೆ, ಈಸ್ ಈಕ್ವಲ್ ಟು ನಾವು ಇಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಬಿ ಎಕ್ಸ್ ವೈ ಬೆಲೆಯನ್ನ ಕೊಟ್ಟಿಲ್ಲ, ಬಿ ಎಕ್ಸ್ ವೈ ಕಂಡಿಡ್ಕೋಬೇಕು. ಹೆಂಗ್ ಕಂಡಿಡ್ಕೋಬೇಕ್ರಿ, ಈಸ್ ಈಕ್ವಲ್ ಟು ಆರ್ ಇಂಟು, ಓಕೆ, ಪ್ರೀವಿಯಸ್ ಫಾರ್ಮುಲಾಸ್ ಹೇಳ್ತಲ್ಲ, ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ. ಆರ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಬಿ ವೈ ಎಕ್ಸ್ ಕ್ಕೂ ಇರ್ತೈತಿ, ಬಿ ಎಕ್ಸ್ ವೈ ಕ್ಕೂ ಇರ್ತೈತಿ. ಆರ್ ಇಂಟು ಎಕ್ಸ್ ವೈ ಐತಿ, ಎಕ್ಸ್ ಡಿವೈಡೆಡ್ ಬೈ ವೈ ಅಂದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ವೈ.
ಅದೇ ವೈ ಎಕ್ಸ್ ಇತ್ತಂದ್ರೆ ಆರ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್. ಇಲ್ಲಿ ಆರ್ ಅಂದ್ರೆ ಎಷ್ಟು ಕೊಟ್ಟಾರ ನಮಗ 0.8 ಕೊಟ್ಟಾರ ಇಂಟು ಸಿಗ್ಮಾ ಎಕ್ಸ್ ಎಷ್ಟೈತಿ 5 ಡಿವೈಡೆಡ್ ಬೈ ಸಿಗ್ಮಾ ವೈ ಎಷ್ಟೈತ್ರಿ 4. ಓಕೆ, 4 0.2 ಓಕೆ, 4 8 ಅಂದ್ರೆ ಒಂದ್ ಸ್ಥಾನ ಹಿಂದಕ್ಕೆ ಬರೋ 5 ಇಂಟು 0.2 ಅಂದ್ರೆ ಎಷ್ಟಾದ್ರಿ ಇದು 1 ಆಯ್ತು. ಓಕೆ, ಕ್ಯಾಲ್ಕುಲೇಷನ್ ಅಥವಾ ನಿಮ್ಗೆ ಕ್ಯಾಲ್ಕುಲೇಟರ್ ಇರ್ತೈತಿ 0.8 ಇಂಟು 5 ಡಿವೈಡೆಡ್ ಬೈ 4 ಮಾಡಿದ್ರೆ ನಿಮಗೆ ಉತ್ತರ ಎಷ್ಟು ಬರ್ತೈತಿ 1 ಬರ್ತೈತಿ. ಸೊ ಬಿ ಎಕ್ಸ್ ವೈ ಬಂತ. ಬಿ ಎಕ್ಸ್ ವೈ ಎಷ್ಟ್ರಿ 1 ಇಂಟು ವೈ ಬೆಲೆ ಗೊತ್ತಿಲ್ಲ ಮೈನಸ್ ವೈ ಬಾರ್ ಎಷ್ಟೈತ್ರಿ 30. ಓಕೆ, ನೀವು ಇದನ್ನ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು 1 ಇಂಟು ವೈ 1 ವೈ ಅಂತ ಬರೀ ಬದಲಿ ವೈ ಪ್ಲಸ್ ಇಂಟು ಮೈನಸ್ 1 ಇಂಟು 30. ಓಕೆ, ಇವಾಗ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ 30 ಮೈನಸ್ 25 ಆ ಕಡೆ ಹೋದ್ರೆ ಏನಾದ್ರೆ ಇದು ಪ್ಲಸ್ 25 ಆಯ್ತು. ಸೊ ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ 30 ಪ್ಲಸ್ 25 ಅಂದ್ರೆ ಎಷ್ಟು ಬಂತ್ರಿ ಇದು ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ 5. ಇದು ರಿಗ್ರೆಷನ್ ಇಕ್ವೇಶನ್. ನಿಮಗೆ ಇಲ್ಲಿ ಏನ್ ಮಾಡ್ರ ಎಸ್ಟಿಮೇಟ್ ಎಕ್ಸ್ ಕಂಡು ಹಿಡ್ಕೋಬೇಕು ನೀವು. ಸೊ ಇದು ಇಕ್ವೇಶನ್ ಓಕೆ, ಎಕ್ಸ್ ಐತಿ, ಎಕ್ಸ್ ಕಂಡು ಹಿಡ್ಕೋಬೇಕು. ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ 5. ಎಕ್ಸ್ ಹೆಂಗ್ ಕಂಡು ಹಿಡ್ಕೊಂಡ್ರೆ ನಾವು ಎಕ್ಸ್ ವೈ ಬೆಲೆ ಕೊಟ್ಟಾರ. ವೈ ಬೆಲೆ ಎಷ್ಟೈತ್ರಿ 20 ಮೈನಸ್ 5 ಅಂದ್ರೆ ಎಕ್ಸ್ ಬೆಲೆ ಏನಾದ್ರೂ ಇದು 15 ಆಯ್ತು. ಇದು ಎಕ್ಸ್ ಆನ್ ವೈ. ಇದೇ ರೀತಿ ಇದರ ನಂತರ ಇನ್ನೊಂದೆರಡು ನಮೂನಿ ನಾವು ಪ್ರಾಬ್ಲಮ್ಸ್ ಅನ್ನ ನೋಡೋಣ. ಈ ಪ್ರಶ್ನೆಯಲ್ಲಿ ಏನ್ ಕೇಳ ನಮಗ ಕ್ಯಾಲ್ಕುಲೇಟ್ ದ ರಿಗ್ರೆಷನ್ ಇಕ್ವೇಶನ್ ಆಫ್ ಪ್ರೊಡಕ್ಷನ್ ಆನ್ ರೇನ್ಫಾಲ್. ಓಕೆ, ನಾವು ಇದನ್ನ ಒಂದೇದ್ ಎಕ್ಸ್ ಅಂತ ತಗೊಂಡ್ರ ಇದೇನ್ರಿ ವೈ ಅಂತ ತಗೋಬೇಕು. ಓಕೆ, ಇದೇನಿದು ಮೀನ್ ಎಕ್ಸ್ ಬಾರ್. ಇದನ್ನೇನ್ ಕೊಟ್ಟಾರ ಅವ್ರು ನಮಗ ವೇರಿಯನ್ಸ್ ಕೊಟ್ಟಾರ ಅಂದ್ರೆ ಏನಂತ ಸಿಗ್ಮಾ ಸ್ಕ್ವೇರ್ ಆತ. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಆರ್ ಇಸ್ ಕೊಟ್ಟು ಏನ್ ಕೊಟ್ಟರು ಅವರು 0.8. ಇಲ್ಲಿ ಪ್ರೊಡಕ್ಷನ್ ಆನ್ ರೇನ್ಫಾಲ್. ಪ್ರೊಡಕ್ಷನ್ ಅಂದ್ರೆ ಏನ್ರಿ ವೈ ಆನ್ ರೇನ್ಫಾಲ್ ಎಕ್ಸ್ ಅಂದ್ರೆ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ರಿಗ್ರೆಷನ್ ಇಕ್ವೇಶನ್ ಆಫ್ ವೈ ಆನ್ ಎಕ್ಸ್ ಅನ್ನೋದು ನೀವು ತಿಳ್ಕೋಬೇಕು. ಫಸ್ಟ್ ನೇಕ ನೀವು ಏನ್ರಿ ಗಿವನ್ ಡಾಟಾ ಏನ್ರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 35, ವೈ ಬಾರ್ ಈಸ್ ಈಕ್ವಲ್ ಟು 50. ಓಕೆ, ನಮಗ ಸ್ಟ್ಯಾಂಡರ್ಡ್ ಡಿವಿಷನ್ ಬೇಕು. ಹೌದ್ರಿ, ಸ್ಟ್ಯಾಂಡರ್ಡ್ ಡಿವಿಷನ್ ಹೆಂಗ್ ಮಾಡ್ಕೊಂತೀನಿ ನಾನು ಈ ವ್ಯಾಲ್ಯೂ ಇರ್ತೈತಲ್ಲ ಇದ್ರದ್ದು ರೂಟ್ ತಗೋಬೇಕು. ಇದ್ರದ್ದು ರೂಟ್ ತಕೊಂಡ್ರೆ ಎಷ್ಟು ಬಂತು ನಮ್ಗೆ 5. ಸಿಗ್ಮಾ ಎಕ್ಸ್ ಅಂದ್ರೆ ಎಷ್ಟ್ರಿ 5. ಅದೇ ರೀತಿ ಸಿಗ್ಮಾ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ 64. ಇದ್ರದ್ದು ಏನ್ ಬಂತ್ರಿ ಇದು ಸಿಗ್ಮಾ ವೈ ರೂಟ್ ಆಫ್ 64 ಅಂದ್ರೆ ಏನು 8. ಪ್ರೀವಿಯಸ್ ಪ್ರಾಬ್ಲಮ್ ದೊಳಗ ಸ್ಟ್ಯಾಂಡರ್ಡ್ ಡಿವಿಷನ್ ಡೈರೆಕ್ಟ್ ಕೊಟ್ಟಿದ್ರು, ಬಟ್ ಈ ಸಲ ಪ್ರಾಬ್ಲಮ್ ದೊಳಗ ನಮಗ ವೇರಿಯನ್ಸ್ ಕೊಟ್ಟಾರ. ವೇರಿಯನ್ಸ್ ಕೊಟ್ಟಾಗ ನೀವು ವೇರಿಯನ್ಸ್ ಏನ್ ತಗೋಬೇಕಂದ್ರ ರೂಟ್ ತಗೋಬೇಕು. ರೂಟ್ ತಗೊಂಡ್ರೆ ನಿಮ್ಗೆ ಏನ್ ಬರ್ತೈತ್ರಿ ಸ್ಟ್ಯಾಂಡರ್ಡ್ ಡಿವಿಷನ್ ಬರ್ತೈತಿ. ಈಗ ಏನು ದ ರಿಗ್ರೆಷನ್ ಇಕ್ವೇಶನ್ ಏನ್ ಮಾಡ್ಬೇಕು ನೀವು ವೈ ಆನ್ ಎಕ್ಸ್ ಸೂತ್ರ ನೋಡ್ರಿ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ ಟು ಬಿ ವೈ ಆನ್ ಎಕ್ಸ್ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇಲ್ಲಿ ವೈ ಬೆಲೆ ಗೊತ್ತಿಲ್ಲ, ಮೈನಸ್ ವೈ ಬಾರ್ ಅಂದ್ರೆ ಎಷ್ಟೈತಿ 50 ಈಸ್ ಈಕ್ವಲ್ ಟು ಬಿ ವೈ ಎಕ್ಸ್ ನಮಗ ಅಗೇನ್ ಕಂಡು ಹಿಡ್ಕೋಬೇಕು. ಬಿ ವೈ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಇಂಟು ಏನ್ರಿ ಸೂತ್ರ ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್. ವೈ ಆನ್ ಎಕ್ಸ್ ಅಂದ್ರ ವೈ ಎಕ್ಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್. ಆರ್ ಅಂದ್ರೆ ಎಷ್ಟು ಕೊಟ್ಟಾರ ನಮ್ಗೆ ಅವರು 0.8 ಕೊಟ್ಟಾರ. 0.8 ಇಂಟು ಸಿಗ್ಮಾ ಅಂದ್ರೆ ಎಷ್ಟೈತ್ರಿ 8 ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಅಂದ್ರೆ ಎಷ್ಟೈತ್ರಿ 5. ಸೊ ನೀವು ಕ್ಯಾಲ್ಕುಲೇಟರ್ನಾಗ 0.8 ಇಂಟು 8 ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತೈತ್ರಿ 1.28. ಇದು ಏನಿದು ಬಿ ವೈ ಎಕ್ಸ್ ಬೆಲೆ ಬಂತ. ಬಿ ವೈ ಎಕ್ಸ್ ಅಂದ್ರೆ ಎಷ್ಟ್ರಿ 1.28 ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದ್ರೆ ಎಷ್ಟೈತ್ರಿ 35 ಐತಿ. ಸೊ ವೈ ಮೈನಸ್ 50 ಈಸ್ ಈಕ್ವಲ್ ಟು 1.28 ಇಂಟು ಎಕ್ಸ್. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋದು 1.28 ಇಂಟು ಎಕ್ಸ್ 1.28 ಎಕ್ಸ್ ಪ್ಲಸ್ ಇಂಟು ಮೈನಸ್ 1.28 ಇಂಟು 35 ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ 44.8 ಬರ್ತದೆ. ಸೊ
y is equal to 1.28x minus 44.8 minus 50 ಈ ಕಡೆ ಹೋದ್ರೆ ಎಷ್ಟಾದ್ರೆ ಇದು ಪ್ಲಸ್ 50 ಆಗುತ್ತೆ. ಸೊ 1.28x ಪ್ಲಸ್ ಅದು 50 ಒಳಗ ನೀವೇನ್ ಮಾಡ್ಕೋಬೇಕು ಮೈನಸ್ 44.8 ಕಳ್ಕೊಂಡ್ರ ನಿಮಗೆ ಎಷ್ಟು ಬಂತ್ರಿ 5.2. ದಿಸ್ ಇಸ್ ದ ಇಕ್ವೇಶನ್ ಆಫ್ y ಆನ್ x. ನಮಗ ಇಲ್ಲಿ x ಬೆಲೆ ಕೊಟ್ಟಿದ್ರಂದ್ರ ನಾವು y ಬೆಲೆನು ಕಂಡು ಹಿಡ್ಕೊಂತಿದ್ವಿ. ಬಟ್ ನಮ್ಗ ಬರೀ ಏನ್ ಕೇರ್ ಅವರು ದ ರಿಗ್ರೆಷನ್ ಇಕ್ವೇಶನ್ ಕೇರ್. ಸೊ ದ ರಿಗ್ರೆಷನ್ ಇಕ್ವೇಶನ್ ಈಸ್ y is equal to 1.28x ಪ್ಲಸ್ 5.2. ಈಗ ಅದೇ ರೀತಿಯಾಗಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಇಲ್ಲಿ ನಮಗೊಂದು ಸಣ್ಣ ಪ್ರಾಬ್ಲಮ್ ಅಂದ್ರೆ ಮೇ ಬಿ 2 ಮಾರ್ಕ್ಸ್ ಕೇಳಬಹುದು. ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ r is equal to 0.6 ಕೊಟ್ಟಾರ, ಸಿಗ್ಮಾ x ಕೊಟ್ಟಾರ, ಸಿಗ್ಮಾ y ಕೊಟ್ಟಾರ. ನಿಮ್ಗೆ ಏನೇನ್ ಕೇಳಿದ್ರು ಅವರು bxy ಮತ್ತು byx ಕೇಳ್ಯಾರ. ಫಸ್ಟ್ ನೀವು bxy ಓಕೆ xy is equal to r into ಏನ್ರಿ ಸೂತ್ರ ಸಿಗ್ಮಾ x ಡಿವೈಡೆಡ್ ಬೈ ಸಿಗ್ಮಾ y. ನೆನಪಿಟ್ಕೋಬೇಡ, ಬೈಪಾರ್ಟ್ ಮಾಡಕ್ ಹೋಗ್ಬೇಡ. x ಡಿವೈಡೆಡ್ ಬೈ y ಸಿಗ್ಮಾ xy x ಡಿವೈಡೆಡ್ ಬೈ y. ಓಕೆ ಅದೇ ರೀತಿ byx ಇತ್ತು r ಕರೆ ಇರತೈತಿ. ಓಕೆ ಇದಕ್ಕೂ ಇರ್ತೈತಿ ಇದಕ್ಕೂ ಇರ್ತೈತಿ. r is coefficient of correlation. xy ಇದ್ದಾಗ x ಡಿವೈಡೆಡ್ ಬೈ y ಇರ್ತೈತಿ, yx ಇದ್ದಾಗ y ಡಿವೈಡೆಡ್ ಬೈ x ಇರ್ತೈತಿ. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಡಿವಿಷನ್ ಸಿಂಬಲ್. ಓಕೆ ಇವಾಗ r is equal to ಎಷ್ಟು ಕೊಟ್ರ just you have to substitute the data in the formula, you will get the value 0.6 into sigma x ಅಂದ್ರೆ 10 divided by sigma y ಅಂದ್ರೆ ಎಷ್ಟು 15. ಓಕೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 0.6 into 10 divided by 15 means that is 0.4. okay therefore bxy. ಅದೇ ರೀತಿ byx r ಅಂದ್ರೆ ಏನ್ರಿ 0.6 into sigma y 15 divided by sigma 10 ಅಂದ್ರೆ ಎಷ್ಟು ಐತ್ರಿ 10. okay so 0.6 into 15 divided by 10. so that is the 0.9. this is what byx. so one of the important problem ಇನ್ನೊಂದು ಬಿಡಿಸ. ಇದು ಇನ್ನೊಂದು ನಮೂನೆ ಪ್ರಶ್ನೆ. ಫೈಂಡ್ ದ ರಿಗ್ರೆಷನ್ ಇಕ್ವೇಶನ್ಸ್ ಆಫ್ ಎಕ್ಸ್ ಆನ್ ವೈ ಅಂತ ಕೊಟ್ಟಾರ. ಒಂದು ಪ್ರಾಬ್ಲಮ್ ಏನ್ ಮಾಡ್ತಾರೆ, ಫೈಂಡ್ ದ ರಿಗ್ರೆಷನ್ ಇಕ್ವೇಶನ್ಸ್ ಅಂತ ಕೊಟ್ಬಿಡ್ತಾರ. ಅವಾಗ ನೀವು ಎಕ್ಸ್ ಆನ್ ವೈನು ಮಾಡಬೇಕು ಮತ್ತು ವೈ ಆನ್ ಎಕ್ಸ್ ನು ಮಾಡಬೇಕು. ಓಕೆ ಇಲ್ಲಿ 2 ವೇರಿಯೇಬಲ್ ಕೊಟ್ಟಿರ್ತಾರ. ಒಂದನೇದು ಎಕ್ಸ್ ಅಂತ ತಗೋಬೇಕು, ಎರಡನೇದು ವೈ ಅಂತ ತಗೋಬೇಕು. ಓಕೆ ಲಾಸ್ಟ್ ಟೈಮ್ ಕಾರ್ಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಟೇಬಲ್ ಪ್ರಿಪರೇಷನ್ ಮಾಡ್ಕೊಂಡಿದ್ರು ನೋಡ್ರಿ. ಅದೇ ರೀತಿ ಒಂದನೇದು ಕಾಲಮ್ ಎಕ್ಸ್, ಎರಡನೇದು ಕಾಲಮ್ ವೈ, ಮೂರನೇ ಕಾಲಮ್ ಏನಂದ್ರ ಎಕ್ಸ್ ದ ಸ್ಕ್ವೇರ್, ನಾಲ್ಕನೇ ಕಾಲಮ್ ವೈ ದ ಸ್ಕ್ವೇರ್, ಐದನೇ ಕಾಲಮ್ ಎಕ್ಸ್ ಇಂಟು ವೈ. ಓಕೆ ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಕ್ಸ್ ವೈ. ಓಕೆ ಇಲ್ಲಿ ಎಕ್ಸ್ ಅವ್ರ ಏನ್ ಕೊಟ್ರ, ಯಾವ ರೀತಿಯಾಗಿ ವ್ಯಾಲ್ಯೂ ಕೊಟ್ಟಿರ್ತಾರ ಆ ರೀತಿಯಾಗಿ ನಾನು ಹಚ್ಕೋತ ಹೋಗ್ತೀನಿ. ವೈನು ಅವರೇ ಕೊಟ್ಟಿರ್ತಾರ, ವೈ ಅದೇ ರೀತಿಯಾಗಿ ಬರ್ಕೋತ ಹೋಗ್ಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ 3 ಸ್ಕ್ವೇರ್ 9, 6 ಸ್ಕ್ವೇರ್ 36, 5 ಸ್ಕ್ವೇರ್ 25 ಇದೇ ರೀತಿ ಮಾಡ್ಕೋತ ಹೋಗ್ಬೇಕು. ನೆಕ್ಸ್ಟ್ ವೈ ಸ್ಕ್ವೇರ್ 3 ಸ್ಕ್ವೇರ್ 9, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 5 ಸ್ಕ್ವೇರ್ 25 ಅದೇ ರೀತಿ ಮಾಡ್ಕೊಂತ ಹೋಗ್ಬೇಕು. ಲಾಸ್ಟ್ ಕಾಲಮ್ ಎಕ್ಸ್ ವೈ ಅಂದ್ರೆ ನೋಡ್ರಿ ಎಕ್ಸ್ ಇಂಟು ವೈ 3 ಇಂಟು 3 9, 6 ಇಂಟು 2 12. ಓಕೆ ಅದಾದ್ಮೇಲೆ ಟೋಟಲ್ ಕಟ್ಕೋಬೇಕು. ಅಷ್ಟು ಸಮೇಶನ್ ಎಕ್ಸ್ ಇಸ್ ಈಕ್ವಲ್ ಟು ಈ ಟೇಬಲ್ ಸಮ್ ಅಪ್ ಮಾಡ್ಕೋಬೇಕು, ಸಮೇಶನ್ ವೈ ಇಸ್ ಈಕ್ವಲ್ ಟು ಈ ಟೇಬಲ್ ಸಮ್ ಅಪ್ ಮಾಡ್ಕೋಬೇಕು, ಸಮೇಶನ್ ಎಕ್ಸ್ ಸ್ಕ್ವೇರ್ ಸಮೇಶನ್ ವೈ ಸ್ಕ್ವೇರ್ ಸಮೇಶನ್ ಎಕ್ಸ್ ವೈ. ಇದರಲ್ಲಿ ಎಲ್ಲಾ ವ್ಯಾಲ್ಯೂ ಅನ್ನ ಬರ್ಕೊಂಡ ನಂತರ ನಾವು ಮೊದಲೇ ಬಾರಿಗೆ ಏನ್ ಬರ್ಕೋಬೇಕು ಎಕ್ಸ್ ಬಾರ್. ಯಾಕಂದ್ರೆ ರಿಗ್ರೆಷನ್ ಇಕ್ವೇಶನ್ ನಾವು ಮಾಡೋದ್ನಾಗ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಅದೇ ರೀತಿ ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ ಮೀನ್ಗಳು ಬಂದಿರ್ತಾವ, ಆ ಮೀನ್ ಬರ್ಕೋಬೇಕು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ನಾವು ಪ್ರೀವಿಯಸ್ ಸೆಮಿಸ್ಟರ್ ನಾಗ ಕಲ್ತಂಗ ಸಮೇಶನ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸಮೇಶನ್ ಎಕ್ಸ್ ಕೂಡಿಸಿದ ಎಷ್ಟೈತ್ರಿ 40 divided by 8. 8 ಎಲ್ಲಿಂದ ಬಂತು? ದ ನಂಬರ್ ಆಫ್ ಟೋಟಲ್ ಅಬ್ಸರ್ವೇಷನ್ಸ್ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. 40 divided by 8 ಅಂದ್ರೆ 8 ಇಲ್ಲೇ ಬಂತು. ಅದೇ ರೀತಿ y ಬಾರ್ ಇಸ್ ಈಕ್ವಲ್ ಟು ಸಮೇಶನ್ y ಬೈ n. ಸಮೇಶನ್ y ಅಂದ್ರೆ ಎಷ್ಟು ಬಂತೈತಿ 32 ಬಂದೈತಿ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ 8 ಅದು ಮಾಡಿದ್ರೆ ಎಷ್ಟು ಬಂತು 4 ಬಂತು. bxy ಫಾರ್ಮುಲಾ ಬರ್ಕೋಬೇಕು ನಾವು. bxy ಫಾರ್ಮುಲಾ ಬರ್ಕೊಂಡು ಬಿಡಿಸ್ಬೇಕು. ಯಾಕಂದ್ರೆ bx ಪ್ರೀವಿಯಸ್ ಪ್ರಾಬ್ಲಮ್ ನೊಳಗ r ಇಸ್ ಈಕ್ವಲ್ ಟು ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಕೊಟ್ಟಿರ್ತಾರ, ಹಚ್ಕೊಂಡ್ಬಿಡ್ತೀವಿ. ಬಟ್ ಇಲ್ಲೇ ಕೊಟ್ಟಿಲ್ಲ ಸಂಬಂಧ ನಾವೇನ್ ಮಾಡ್ಕೋಬೇಕು bxy ಮಾಡ್ಕೋಬೇಕು. bxy ಸೂತ್ರ ಏನ್ರಿ n ಇಂಟು ಸಮೇಶನ್ ಎಕ್ಸ್ ವೈ ಮೈನಸ್ ಸಮೇಶನ್ ಎಕ್ಸ್ ಇಂಟು ಸಮೇಶನ್ ವೈ ಹೋಲ್ ಡಿವೈಡೆಡ್ ಬೈ n ಇಂಟು ಸಮೇಶನ್ ವೈ ಸ್ಕ್ವೇರ್ ಮೈನಸ್ ಸಮೇಶನ್ ವೈ ಹೋಲ್ ಸ್ಕ್ವೇರ್. ನ್ಯೂಮರೇಟರ್ ಸೇಮ್, ಇದಕ್ಕೂ ಸೇಮ್ ರೀ, y x ಕ್ಕೂ ಸೇಮ್ ಎಕ್ಸ್ ವೈ ಕ್ಕೂ ಸೇಮ್ ಡಿವೈಡೆಡ್ ಬೈ
ಇಲ್ಲಿ ಎಕ್ಸ್ ಆನ್ ವೈ, ಇಲ್ಲಿ ಏನ್ ಕೇಳ ಬರೀ ಎಕ್ಸ್ ಆನ್ ವೈ ಕೇಳ ಅಷ್ಟೇ. ಎಕ್ಸ್ ಆನ್ ವೈ ಇದ್ದಾಗ ಎಕ್ಸ್ ಆನ್ ವೈ ಡಿನಾಮಿನೇಟರ್ ಯಾವ ವ್ಯಾಲ್ಯೂ ಬರ್ಕೋಬೇಕು ನಾವು y ವ್ಯಾಲ್ಯೂ ಬರ್ಕೋಬೇಕು. y ವ್ಯಾಲ್ಯೂ ಏನ್ರಿ n ಇಂಟು ಸಮೇಶನ್ y ಸ್ಕ್ವೇರ್ ಮೈನಸ್ ಸಮೇಶನ್ y ಹೋಲ್ ಸ್ಕ್ವೇರ್ ಬರ್ಕೊಂಡಿದ್ದ. n ನಂಬರ್ ಆಫ್ ಅಬ್ಸರ್ವೇಷನ್ 8 ಸಮೇಶನ್ x y ಎಷ್ಟು ಬಂತ್ರಿ 166 ಬಂತು. ಮೈನಸ್ ಸಮೇಶನ್ x ಅಂದ್ರೆ ಎಷ್ಟೈತ್ರಿ 40 ಗೆ 40. ಸಮೇಶನ್ y ಕೂಡಿಸಿದ್ರೆ ಎಷ್ಟೈತಿ 32 ಬರ್ಕೊಂಡು ಡಿವೈಡೆಡ್ ಬೈ n ಇಂಟು 8 ಸಮೇಶನ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 144. ಸಮೇಶನ್ y ಸ್ಕ್ವೇರ್ ಇಲ್ಲಿ ಕೂಡಿಸ್ಕೊಂಡೈತಲ್ರಿ 144 ಮೈನಸ್ ಸಮೇಶನ್ y ಎಷ್ಟೈತಿ 32 ಸ್ಕ್ವೇರ್. ಓಕೆ 8 ಇಂಟು 166 ಮಾಡಿದ್ರೆ ನಮಗೆ ಏನ್ ಬಂತ್ರಿ 1328 ಬಂತು. ಮೈನಸ್ 40 ಇಂಟು 32 ಮಾಡಿದ್ರೆ 1280 ಬಂತು. ಡಿವೈಡೆಡ್ ಬೈ 8 ಇಂಟು 144 1152 ಬಂತು. ಮೈನಸ್ 32 ಸ್ಕ್ವೇರ್ ಮಾಡಿದ್ರೆ 1024 ಬಂತು. 1328 ಮೈನಸ್ 1280 ಮಾಡಿದ್ರೆ ನಮ್ಗೆ ಎಷ್ಟು ಬಂತ್ರಿ ಆನ್ಸರ್ 48 ಬಂತು. ಡಿವೈಡೆಡ್ ಬೈ 1152 ಮೈನಸ್ 1024 ಮಾಡಿದ್ರೆ 128 ಬಂತು. ಇದನ್ನ ನಾವು 48 ಡಿವೈಡೆಡ್ ಬೈ 128 ಡಿವೈಡ್ ಮಾಡಿದ್ರೆ bxy ಬೆಲೆ ಬಂತು. ಇವಾಗ ನಮಗೆ ಎಲ್ಲಾ ವ್ಯಾಲ್ಯೂಸ್ ಬಂದು. ಸೊ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಇಕ್ವೇಶನ್ ಆಫ್ ರಿಗ್ರೆಷನ್ ಆನ್ x ಆನ್ y. x ಆನ್ y ಫಾರ್ಮುಲಾ ಏನ್ರಿ ರಿಗ್ರೆಷನ್ ಇದ್ದು x ಮೈನಸ್ x ಬಾರ್ ಇಸ್ ಈಕ್ವಲ್ ಟು bxy ಇಂಟು y ಮೈನಸ್ y ಬಾರ್. ಓಕೆ x ಬಾರ್ ಓಕೆ ಕಂಡು ಹಿಡ್ಕೊಂಡಿದ್ದೈತಿ -5 is equal to bxy ಎಷ್ಟೈತ್ರಿ 0.375 ಇಂಟು y ಮೈನಸ್ y ಬಾರ್ ಅಂದ್ರೆ ಎಷ್ಟೈತ್ರಿ ಇಲ್ಲಿ 4 ಐತಿ. ಓಕೆ ಇದನ್ನ x ಮೈನಸ್ y 0.375 ಇಂಟು y ಮಾಡಿದ್ರೆ 0.375 y ನ ಬಂತು. ಪ್ಲಸ್ ಇಂಟು ಮೈನಸ್ 0.375 ಇಂಟು 4 ಮಾಡಿದ್ರೆ 1.5 ಅಂತ. ಓಕೆ -5 ನ ಈ ಕಡೆ ಹೋದ್ರೆ +5 ಆಯ್ತು. ಸೊ 0.375 y ದೊಳಗ -1.5 ಪ್ಲಸ್ 5 ಮಾಡಿದ್ರೆ ಏನ್ ಬಂತು ನಮಗೆ ಫೈನಲ್ ಇಕ್ವೇಶನ್ 0.375y ಪ್ಲಸ್ 3.5. ದಿಸ್ ಇಸ್ ದ ರಿಗ್ರೆಷನ್ ಇಕ್ವೇಶನ್ ಆಫ್ ವಾಟ್ ರೀ x ಆನ್ y. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು.